ಉತ್ತರ ಏನ್ ಗೊತ್ತಾ, ನಾಗರಾವು ಅಂತ ಹೇಳಿ. ನಾನು ನಾಗರಾವುಗಳನ್ನ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಬಾರದು. ಹಂಗಿದ್ರೆ ಅದನ್ನ ಕೊಡಬೇಕಂದ್ರೆ ಉತ್ತರ ಕೊಡಬೇಕು ಮೊದಲು. ಹಂಗಿದೆ, ಅದು ಲಿಂಕ್ ಇದೆ. ಒಂದ್ ನಿಮಿಷ, ಓಕೆ, ಕೊಡ್ಲಿ. ಪ್ಲೀಸ್ ವೇಟ್, ಪ್ಲೀಸ್ ವೇಟ್, ಪ್ಲೀಸ್ ವೇಟ್, ಪ್ಲೀಸ್. ಎಸ್ ಸರ್. ಇಲ್ಲ ಮಧ್ಯಕ್ಕೆ ನೀವು ಈಗ ಫಾಸ್ಟ್ ಆಗಿ ಹೋದ್ರೆ ಅನುಕೂಲ. ಅದರ್ವೈಸ್ ವಿ ವಿಲ್ ಸ್ಪಾಯ್ಲ್ ದ ಟೈಮ್. ಈಗ ನಾಗರಾವ್ ನೋಡಿದ್ರಿ, ಎರಡು ತಲೆ ಹಾವುಗಳ ಬಗ್ಗೆ ಕೇಳಿದ್ದೀರಲ್ವಾ? ಕೇಳಿದೀವಿ ಸರ್. ನನ್ನ ಮುಂದೆ ಕೂತೈತಿ ನೋಡಿ. ಹಗಲು ರಾತ್ರಿ ಇದೇ ಕುಮಾರಸ್ವಾಮಿ ದೇವೇಗೌಡರನ್ನ ದೇವರಿಗಿಂತ ಹೆಚ್ಚಾಗಿ ಮಾತಾಡಿರ್ತಕ್ಕಂಥ ಎರಡು ತಲೆ ನಾಗರಾವ್ ಇದು. ಅರ್ಥ ಆಯ್ತಾ? ಇದೇ ಕಾಂಗ್ರೆಸ್ನ ಏಕವಚನದಲ್ಲಿ ಬೈದಿರ್ತಕ್ಕಂಥ ನಾಗರಾವ್ ಇದು, ಎರಡು ತಲೆ ಹಾವಿದು. ಇವತ್ತು ಅದೇ ಕಾಂಗ್ರೆಸ್ ಬಗ್ಗೆ ಹೊಗಳ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ನನಗೆ ಕೊಡೆ ಇದೆಯಲ್ಲ, ಪಕ್ಷ ಇದು. ನಾನು ಒಂದೇ ನಿಯತ್ತು, ನಂದು ನನ್ನ ಜಾತ್ಯತೀತ ಜನತಾದಳ ಒತ್ತು ಬಂದು ಕೊಡೆ ಹಿಡ್ಕೊಂಡು ಹೋಗಿ ಏನು ತಿನ್ನಕ್ ಸಿಗುತ್ತೆ ಅಂತ ಹೋಗಿ ಹೇಳ್ತಿದ್ದಿಲ್ಲ ನಾನು. ದಯವಿಟ್ಟು ಪದಪ್ರಯೋಗ ಸರಿಯಾಗಿರ್ಲಿ. ಒಂದ್ ನಿಮಿಷ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮೋದಿ ಅವ್ರನ್ನ ಸಿಕ್ಕಾಪಟ್ಟೆ ಬೈತಾ ಇದ್ರು, ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಬೈತಾ ಇದ್ರು. ಈಗ ಅವ್ರ ಪಕ್ಷದವ್ರ ಜೊತೆಗಿದಾರಲ್ಲ ದೇವೇಗೌಡರು ಆದಿಯಾಗಿ. ಅಲ್ಲ ಒಂದ್ ನಿಮಿಷ, ಅದಕ್ಕೇನಾಗಾದ್ರೆ ಅದು ಯಾವ ನಾಲ್ಗೆ ಅವ್ರೇನ್ ತಿಂತಾ ಇದ್ರು ಹಾಗಿದ್ರೆ? ಶುಡ್ ಯು ನಾಟ್ ಕ್ವೆಶ್ಚನ್ ಇಟ್? ಯಾವ ನಾಲ್ಗೆ ಅದು? ಯಾವ ವಿಷಯಕ್ಕೆ ಮೋದಿ? ಒಂದ್ ನಿಮಿಷ. ಈಗ ನೀವು ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಎರಡು ತಲೆ ಹಾವು ಅಂತ ಹೇಳ್ತಾ ಇದ್ದಾರೆ. ಈಗ ರಾಜಕಾರಣದಲ್ಲಂತವ್ರು ಬಹಳಷ್ಟು ಜನ ಸಿಗ್ತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಏನಂತೀರಾ? ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಏನಂತೀರಾ? ದೇವೇಗೌಡರಿಗೆ ಏನಂತೀರಾ? ಮೋದಿ ಅವ್ರನ್ನ ಹ್ಯಾಕ್ ಖಂಡಿಸ್ತಾ ಇದ್ರು. ನಿಖಿಲ್ ಕುಮಾರಸ್ವಾಮಿ ಅವರ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಏನ್ರಿ ಮಾತೆತ್ತಿದ್ರೆ ಮೋದಿ ಅಂತಿದ್ರಲ್ಲ. ಒಂದ್ ನಿಮಿಷ ಸರ್. ಅಲ್ಲ ಇರ್ಲಿ. ಇಲ್ಲ ಆದ್ರೆ ಓಕೆ, ನೀವು ಸರಿಯಾದ ಪದಪ್ರಯೋಗ ಮಾಡ್ತಾ ನಿಮ್ಮ ವಾದವನ್ನು ಮಂಡಿಸಿ ಪ್ಲೀಸ್. ನೋಡಿ, ನಾವು ಜಾತ್ಯತೀತ ನಿಲುವುಗಳನ್ನ ಇಟ್ಕೊಂಡು ಶ್ರೀಮಾನ್ ದೇವೇಗೌಡ ದಯವಿಟ್ಟು ಅದನ್ನ ಕೇಳ್ತಾ ಇದ್ದೀನಿ. ಜಾತ್ಯತೀತ ಅಂದ್ರೆ ಏನ್ ಸರ್? ಒಂದು ನಿಮಿಷ. ಅಲ್ಲ, ನೀವು ಜಾತ್ಯತೀತ ಅಂತ ಪ್ರಯೋಗ ಮಾಡಿದ್ರಲ್ವಾ? ಅದೇ ಹೇಳಿ ಸರ್. ಎಲ್ಲಾ ಸಮಾಜಗಳನ್ನ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತಕ್ಕಂಥ ನಿಲುವು ಏನು ಹೊಂದಿದ್ರು, ಅವತ್ತು ಯಾರಿಗೂ ಕೂಡ ಸ್ಪಷ್ಟವಾದಂತ ಬಹುಮತ ಬಂದಿರಲಿಲ್ಲ. ಅವತ್ತು ಸಮ್ಮಿಶ್ರ ಸರ್ಕಾರ ಮಾಡಿದಂತ ಸಂದರ್ಭದಲ್ಲಿ ಯಾವ ಸಮಾನ ಮನಸ್ಕರು ಅಂತ ಜೊತೆಲಿ ಬಂದು ರಾತ್ರಿ ದೇವೇಗೌಡರು ಕುಮಾರಸ್ವಾಮಿ ಕತ್ತು ಕುಯ್ದ್ರಲ್ಲ, ಆ ಕಾರಣಕ್ಕೆ ನಾವು ಆವೇಶದಿಂದ ಉದ್ವೇಗದಿಂದ ಮಾತಾಡಿದ್ರೆ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಲ್ಲ. ಆವೇಶದಿಂದ ಏನು ಹೇಳ್ತಾ ಇಲ್ಲ. ಎರಡನೇದು, ಪ್ರಜ್ವಲ್ ರೇವಣ್ಣನ ಬಗ್ಗೆ ಏನೋ ಹೇಳಿದ್ರು ಜೈಲಿಗೆ ಕಳಿಸೋದು ಅಂತ. ನಿಮಗೆ ತಾಕತ್ತಿದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಅವ್ರೇನೋ ಹೇಳ್ತಿದ್ದಾರೆ. ಪ್ಲೀಸ್ ಅಲೋ ಹಿಮ್ ಟು ಟಾಕ್. ಹೇಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವು ಹೇಳಿ. ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. ರೇವಣ್ಣ ಅವ್ರ ಬಗ್ಗೆ ಜೈಲಿಗೆ ಕಳಿಸೋದಂತಕ್ಕಂಥ ನಿಮ್ಮ ಹತ್ರ ಏನಾದ್ರು ದಾಖಲೆಗಳಿದ್ರೆ ಈ ವೇದಿಕೆಯಿಂದ ಇಲ್ಲೇ ಹೊರಗಡೆ ಹೋಗ್ತೀನಿ, ಇಲ್ಲ ಅಂದ್ರೆ ನಿಮ್ಮ ಒಂದು ವಕ್ತಾರರಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ಬೇಕು. ತಾಕತ್ತಿದೆಯಾ ನಿಮಗೆ? ಸುಳ್ಳು ಬಾಯಿ ಬಂದಂತ ಮಾತಾಡ್ಬಾರ್ದು. ಅದಕ್ಕೆ ಉತ್ತರ ಕೇಳಿ ಸರ್. ಹೇಳಿ. 2006ನೇ ಇಸ್ವಿಲಿ ಯಾವೊಂದು ಬಿಡದಿ ವಿಚಾರಕ್ಕೆ ನಾವು ಬಂದ್ವಿ. ಬಿಡದಿ ವಿಚಾರದಲ್ಲಿ ನಾವು 5 ಟೌನ್ಶಿಪ್ಗಳು ಮಾಡಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತಗೊಂಡ್ವಿ. ಅವತ್ತು ಎಂತೆಂಥ ಮಹನೀಯರಿದ್ರು ಅಂತಕ್ಕಂಥ ಧರ್ಮ ಸಿಂಗ್ ಇಂದ ಹಿಡಿದು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಮಹನೀಯರು ಕೂಡ ಆ ಸಭೆಯಲ್ಲಿ ಕೂತಾಗ ಇದೇ ಸಿದ್ದರಾಮಯ್ಯನವರೇ ಹಗಲು ರಾತ್ರಿ ವಿರೋಧ ಮಾಡಿದ್ರು. ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಸತ್ಯ ಶೋಧನಾ ಸಮಿತಿ ರಚನೆ ಮಾಡಿದ ಎಚ್ ಕೆ ಪಾಟೀಲ್ ಬದುಕಿದ್ದಾರೆ ಈಗಲೂ. ನಿಮಗೆ ಏನಾದ್ರೂ ಬೇಕಿದ್ರೆ ಲೈವ್ ಅಲ್ಲಿ ತಗೊಳ್ಳಿ ಅವ್ರನ್ನ. ನೀವ್ ಏನಂತ ವರದಿ ಕೊಟ್ಟಿದ್ರಿ ಅಂತ ಪ್ರಕೃತಿ ಎಲ್ಲ ನಾಶ ಆಗುತ್ತೆ. ಯಾವ ನಾಲ್ಗೆ ಇವತ್ತು ನೀವು ಕೊಡ್ತಾ ಇದ್ದೀರಾ ಅಂತಕ್ಕಂಥದ್ದು ಹೇಳ್ಬೇಕು. ಮೂರನೇದು, ನನ್ನ ಸ್ನೇಹಿತರು ಒಂದು ಮಾತು ಹೇಳ್ತಾ ಇದ್ರು, ಅವ್ರಿಗೂ ಉತ್ತರ ಕೊಡ್ಬೇಕು. ಕೇಳ್ರಿ ಒಂದ್ ನಿಮಿಷ ಹೇಳ್ರಿ. ನಾನು ಕೇಳಿದ್ದೀನಿ ನಿಮ್ಮ ಮಾತನ್ನ. ನೀವು ತಾಕತ್ತಿದ್ರೆ ತಾಳ್ಮೆ ಇದ್ರೆ ಕೇಳ್ಬೇಕು. ನನ್ನ ಮಿತ್ರ ಹೇಳ್ತಾ ಇದ್ರು ಎಂತದೋ ಒಂದು ಪದಬಳಕೆ ಮಾಡಿ ಲಪಟಾಯಿಸಿದ್ದಾರೆ ಅಂತಕ್ಕಂಥ ನನ್ನ ಮಿತ್ರ ಹೇಳಿದ್ರು. ಇವ್ರಿಗೂ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಅವರು ಚಾಲೆಂಜ್ ಮಾಡ್ಬಿಟ್ಟಿದ್ದಾರೆ, ಕುಮಾರಸ್ವಾಮಿಗೆ ಚಾಲೆಂಜ್ ಮಾಡಿದ್ದಾರೆ. ಓಪನ್ ನಾನೇ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಲಪಟಾಯಿಸಿರೋ ದಾಖಲಾತಿಗಳು ಯಾವ್ದಾದ್ರು ಇದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಇದೇ ವೇದಿಕೆಗೆ ಬರ್ತಾ ಇದ್ದೀನಿ. ನಾಳೆ ನಾನು ಕುಮಾರಣ್ಣನ ಕನ್ವಿನ್ಸ್ ಮಾಡಿ ಲಪಟಾಯಿಸಿರೋ ಕೊಡ್ತೀನಿ. ಇಲ್ವಾ ಕುಮಾರಸ್ವಾಮಿ ಅವ್ರ ಬಗ್ಗೆ ಲಘುವಾಗಿ ಮಾತಾಡಿದ್ರೆ ಉತ್ತರ
got it. Thank you. Yes, yes. ಇವತ್ತು ಉಲ್ಟಾ ಹೊಡಿತಾ ಆಯ್ತು ಸರ್, ಆಯ್ತು, ಆಯ್ತು. Okay. Got it. Thanks for your reaction. Yes, sir. ನೀನು Got it, sir. Got it. ನೋಡಿದ್ರಲ್ಲ? This is the answer for our question. ಡಾಕ್ಟರ್ ಮಂಜುನಾಥ್ ನಾವು ನೀವು ಮಂಜುನಾಥ್ ಅವರು ಜನಗಳಿಂದ ಗೆದ್ದು Correct, sir. ಬಂದಿರೋದು. Yes, sir. Yes, sir. ನಮ್ಮ ತಾಕತ್ತು ಏನು Correct, ಅಂತ sir. ತೋರಿಸಿದ್ದೀವಿ. You are right, sir. ಒಂದು You are right, sir. Yes, sir. Yes, sir. Got it. Yes. Okay. ಅದು ನಮ್ಮ ತಾಕತ್ತು. ಆಯ್ತು ಸರ್. Okay. I will allow you. Yes. ಈಗ ಈ ಸೆಷನ್ yes. got it. ಒಂದ್ ನಿಮಿಷ ನಾವೆಲ್ಲ ಕೇಳಿದ್ದು ಜನರು ಒಂದ್ ನಿಮಿಷ ಕುಮಾರ್ ಅವರೇ ಸಾಕು ಭಾರತೀಯ ಜನತಾ ಓಕೆ ನಿಮ್ಮ ಪಕ್ಷದ ವಕ್ತಾರ ಸಾಕು ಓಕೆ ಮಾತಾಡ್ಬೇಕು. ಒಂದ್ ನಿಮಿಷ ಓಕೆ ಥ್ಯಾಂಕ್ ಯು ದಯವಿಟ್ಟು ಸರಿಯಾಗಿ ಮಾಡಕ್ಕೆ ಹೇಳಿ. Yes, ನಾನು thank you. ಈ ಯು ಆರ್ ರೈಟ್ ಸರ್ ಮತ್ತೆ ಇಲ್ಲ ಬೇರೆ ಇಲ್ಲ ಮಾತಾಡ್ತೀನಿ ನಿಮ್ಮ ನಾನು. ತಾಕತ್ತು ಗೊತ್ತಾಗಿದೆ ಒಂದ್ ನಿಮಿಷ ಕುಮಾರ್ ಅವರೇ ಒಂದ್ ನಿಮಿಷ ಐ ನೀಡ್ ಟು ಇನ್ವೈಟ್ I need to welcome. Okay, cut ಮಾಡ್ಬಿಡಿ ಸಾಕು ಯಾವ್ದು? ಮೊದಲು ಸಾಕು, ನೀವು let's go. ಯಾವ್ದು ಹೊಗಳಿದ್ಯಾ ದೇವೇಗೌಡರನ್ನ ಕುಮಾರಸ್ವಾಮಿ? ಸರ್ ಡಿಬೇಟ್ ಕಂಟಿನ್ಯೂ ಮಾಡೋಣ ಬೇರೆಯವರು ಇದಾರಲ್ಲ ಒಂದ್ ನಿಮಿಷ ನಾಗೇಂದ್ರ ಬಾಬು ಅವರೇ ಓಕೆ ಸಾಕು ನಾಗೇಂದ್ರ ಬಾಬು ಅವರೇ ಸಾಕು ಬೇರೆಯವರು ಇದ್ದಾರೆ ಒಂದ್ ನಿಮಿಷ ವಿ ವಿಲ್ ಅಲೋ ಯು ಓಕೆ